ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ RPID ರಿಜಿಸ್ಟರ್ ಪೋಸ್ಟ್ ವಿತ್ ಅಕ್ನಾಲಜ್ಮೆಂಟ್ ಡ್ಯೂ ಅಂತೇನು ಹೇಳ್ತಿದ್ವಿ, ಅದು ನಿಂತಿದೆ. ಅಕ್ಟೋಬರ್ 1, 2025ರಿಂದ ಎಲ್ಲ ಸ್ಪೀಡ್ ಪೋಸ್ಟನ್ನೇ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಸ್ಪೀಡ್ ಪೋಸ್ಟ್ನಲ್ಲಿ ಒಂದು ಏನಂದರೆ ಕೊರತೆ, ಈ ರೀತಿ ಅಕ್ನಾಲಜ್ಮೆಂಟ್ ನಾವು ಬರೆಯುವಾಗ ಇಲ್ಲಿ ಸ್ಪೇಸ್ ಭಾಳ ಚಿಕ್ಕದಾಗಿದೆ. ಇಲ್ಲಿ ಯಾರಿಗೆ ನಾವು ಕಳಿಸ್ಕೊಡ್ತೇವೆ ಅವರ ವಿಳಾಸ ಬರೀಬೇಕು, ಅವ್ರ ಹೆಸರು ಬರೀಬೇಕು, ನಂತರ ಅವ್ರು ಸೈನ್ ಮಾಡಿ ತೊಗೊಳ್ಬೇಕು. ಅದು ಸಂಸ್ಥೆ ಆಗಿತ್ತಂದರೆ ಅವ್ರದ್ದೊಂದು ಸೀಲ್ ಹಾಕಲಿಕ್ಕೆ ಇಲ್ಲಿ ಜಾಗದ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಕಡಿಮೆ ಮಾಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಕೊಡುವ ಹಾಗೆ ಒಂದು ಮಾಡಿ ಅಂತ ವಿನಮ್ರ ವಿನಂತಿ. ಮತ್ತೊಂದು ವಿಚಾರ ಏನಂದರೆ, ಹಿಂದೆ RPIDಯಲ್ಲಿ ನಮಗೊಂದು 30-40 ರೂಪಾಯಿ ಆಗ್ತಿದ್ದಂಥ ಕೆಲಸಕ್ಕೆ ಇವತ್ತು ಅದೇ ಕೆಲಸಕ್ಕೆ ಇವತ್ತೊಂದು 67-68 ರೂಪಾಯಿ ನನಗೆ ಖರ್ಚು ಬಂದಿದೆ. ಈ ರೀತಿ ಒಂದು ಸ್ಲಿಪ್ ಕೂಡ ಕೊಟ್ಟಿದ್ದಾರೆ. ಈ ಅಮೌಂಟ್ ಹೆಚ್ಚು ಮಾಡಿದ್ದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ಈ ಕೊಡುವಂತಹ ಕಂಟೆಂಟ್ ಏನು ಇಲ್ಲಿ ಸ್ಲಿಪ್ ಇದೆ ನೋಡಿ, ಭಾಳ ಚಿಕ್ಕದಾದ ಅಕ್ಷರಗಳಿದೆ. ಯಾಕೆ ಇಷ್ಟು ಚಿಕ್ಕದಾದ ಅಕ್ಷರಗಳನ್ನು ಕೊಡ್ತೀರಿ? ಯಾಕಂದರೆ ನಾವು ಕೋರ್ಟಿಗೆ ಬಳಸುವಂಥ ಸಂದರ್ಭದಲ್ಲಿ ಇದೊಂದು ಲೀಗಲ್ ನೋಟಿಸ್ ಏನೋ ಸಂಬಂಧದಲ್ಲಿ ಇದೊಂದು ಡಾಕ್ಯುಮೆಂಟ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಕೊಡುವಾಗ ಈ ಸ್ಲಿಪ್ಪಲ್ಲಿ ಒಂದಿಷ್ಟು ಸ್ಪಷ್ಟವಾಗಿ ದೊಡ್ಡದಾಗಿ ಅರ್ಥ ಆಗುವ ಹಾಗೆ ಕೊಡಿ. ಇಲ್ಲೇ ನನಗೆ ಇದೇನು ಈಗ ರೆಫರೆನ್ಸ್ ನಂಬರ್ RK866 ಅದು ಮುಂದಿಂದ ಏನಂತೂ ಓದಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಚಿಕ್ಕದಾಗಿದೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡಿದಂತಹ ಪೋಸ್ಟ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಒಂದು ಮೇಲಧಿಕಾರಿಗಳಿಗೆ ತಿಳಿಸಿ ಸರಿ ಮಾಡಿಕೊಡ್ಬೇಕಂತ ವಿನಂತಿ. ಧನ್ಯವಾದಗಳು.